ಬಿಡಲಿ ಬಿಡ ಬೆವರ್ಸಿ ಬಿಡ ಬೆವರ್ಸಿ ಬಿಡ ಬಿಡ ಬೆವರ್ಸಿ ನನ್ನ ಮಗನೇ ಬಿಡ 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 ಅಮ್ಮ ಬೆವರ್ಸಿ ನನ್ನ ಮಗಂದೆ ಹಿಡ್ಕೊಬಿಡ್ಬೇಡ, ನಾವು ತೋಡಿದ್ಕೊಂಡು ಕತ್ತಲಾಗ್ಬಿಟ್ಟೈತೆ. ಬೇಗ ಬನ್ನಿ ಸರ್, ಬಟ್ಟೆ ಹಾಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಯ್ಯ ಮುಂಡೆ ಮಕ್ಳ, ಯಾಕೆ ನನ್ ಪ್ರಾಣ ತಿಂತಾ ಇದ್ದೀರಾ? ಮತ್ತೆ SI ಬರ್ತಾವ್ರೆ, ನಿಮ್ಮನ್ನ ಹುಡುಕ್ತಾವ್ರೆ. ನೀವೇನಾದ್ರೂ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ನಿಮ್ ಕೈ ಕಾಲು ಮುರಿದು ಒಳಗಾಕ್ಬಿಡ್ತಾರೆ. ಮೊದ್ಲಿಂದ ತಪ್ಸ್ಕೊಳ್ರಿ. ಹೌದಾ? ಸುಂಡ, ಈಗ ಏನ್ ಮಾಡೋದು? ಅಣ್ಣ ಅಬ್ಬಾ, ಬೆನ್ನತ್ತದ ಬೂತುಗಳು. ಅಯ್ಯೋ ಕಚ್ಚಡ ನನ್ ಮಕ್ಳ, ಒಳ್ಳೆ ಚಂದ್ರಗಳು ಕಟ್ಟಾಗೋಯ್ತಲ್ಲ ಇವತ್ ನಿಮ್ಮನ್ನ. ಅಯ್ಯೋ ಬೆವರ್ಸಿ ನನ್ ಮಗನೆ, ಮನುಷ್ಯನೇನೋ ನೀನು? ಇಷ್ಟೆಲ್ಲ ಮಾಡಿದ್ದು ಅಲ್ದೆ ಮತ್ತೆ ನಿನ್ನ ಹಾಳು ಮುಖ ತೋರ್ಸಕ್ಕೆ ಇಲ್ಲಿಗೆ ಯಾಕೆ ಬಂದೆ? ಓ ತಡ್ಕೋ. ತಿರ್ಗಾ ಯಾಕೆ ಬರ್ತಾ ಇದ್ಯಾ? ಸಮಾಧಾನ ಆಯ್ತಾ? ಮಾತಾಡ್ಬೇಡ ನೀನು. ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯ ಅಂತ ನನಗೆ ಗೊತ್ತು ಕಣು. ಅದಕ್ಕೆ ನನ್ ಬಗ್ಗೆ ನಿನಗೆ ಅರ್ಥ ಮಾಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಅಂದ್ರೆ ನನ್ನ ಸಾಯಿಸ್ತೀಯಾ? ಇಲ್ಲ ಕಣೋ, ನಿನ್ನಂತ ಮುಗ್ಧ ಸ್ನೇಹಿತನ ಕಳ್ಕೊಳ್ಳೋಕೆ ನನಗೆ ಮನಸ್ಸಾದ್ರೂ ಹೇಗೆ ಬರುತ್ತೋ? ಮತ್ತೆ ಮತ್ತೆ ತುಂಗ ನೀನ್ ವೈರಿನ ಅವನ್ ಯಾಕೆ ಕೊಲೆ ಮಾಡ್ದೆ? ಅವನು ನನ್ನ ಪ್ರಾಣ. ಅವನಿಗೋಸ್ಕರ ಯಾರು ಏನ್ ಬೇಕಾದ್ರೂ ಮಾಡಕ್ ನಾನು ರೆಡಿಯಾಗಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ನಿನಗ್ ತೊಂದರೆ ಕೊಟ್ಟಿದ್ದು ಅವನು ವಾಸಿ ಆಗೋವರೆಗೂ ಇಲ್ಲಿರೋಣ ಅಂತ. ಅಷ್ಟು ಪ್ರೀತಿ ಇರೋನು ಅವನ್ ಯಾಕೆ ಕೊಲೆ ಮಾಡ್ದೆ? ಆ ಹೆಣ ನನ್ನ ತಲೆ ಕಟ್ಟಿ ಯಾಕೆ ಕೊಡದೆ ನೀನು? ಅವನನ್ನ ನಾನ್ ಕೊಲೆ ಮಾಡಿಲ್ಲ ಕಣೋ. ಆವತ್ ನೀನ್ ಕುಡಿದು ಬಂದು ನಮ್ಮೇಲೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಮಲಗ್ಬಿಟ್ಟೆ. ಆಮೇಲೆ ತುಂಗ, ಭದ್ರಾ, ನನ್ನೊಂದು ಮಾತು ನಡೆಸ್ಕೊಡ್ತೀಯ? ಏನೋ ಅದು? ನಿನ್ ಮಾತನ್ನ ನಾನು ಯಾವ್ದೋ ತೆಗೆದುಹಾಕಿದ್ದೀನಿ? ಹಾಗಾದ್ರೆ ನನ್ನ ತಲೆ ಮುಟ್ಟಿ ಪ್ರಮಾಣ ಮಾಡು. ಲೇ ಲೇ, ಏನೋ? ಮೊದಲು ಪ್ರಮಾಣ ಮಾಡು. ಸರಿ ಹೇಳು, ನಿನ್ಗೋಸ್ಕರ ನನ್ನ ಪ್ರಾಣ ಬೇಕಾ? ಇಲ್ಲ, ನೀನ್ ನನ್ನ ಪ್ರಾಣ ತೆಗಿಬೇಕು. ಏನೋ? ಏನ್ ಹೇಳ್ತಾ ಇದ್ಯಾ ನೀನು? ಹೌದು, ಇನ್ನು ನಾನು ಹೇಗೂ ಬದುಕಲ್ಲ. ಅಬ್ಬಬ್ಬ ಅಂದ್ರೆ ಇನ್ನೊಂದು 2 ದಿನ ಬದುಕ್ಬೋದು, ಅದು ನಿನಗೂ ಗೊತ್ತು. ಸುಮ್ಮನೆ ಯಾಕೆ ನನಗೆ ಧೈರ್ಯ ತುಂಬ್ತೀಯ? ನನ್ನಿಂದ ಈ ಯಾತನೆನ ಅನುಭವಿಸ್ಕೊಂಡು ಬದುಕೋಕ್ಕಿಂತ ನನ್ನ ಸಾಯಿಸ್ಬಿಡು. ಪಾಪಿ ನನ್ನ ಮಕ್ಕಳ ಮೇಲೆ ಸೇಡ್ ತೀರಿಸ್ಕೊ. ನಮಗೆ ಬರಬೇಕಾಗಿರೋ ಹಣನ ಕಿತ್ಕೊಂಡು ನಮ್ಮಿ ಹೊಲಸದಾರಿನ ಬಿಟ್ಟು ಚೆನ್ನಾಗಿ ಬದುಕು. ಆಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅದರಲ್ಲಿ ಸ್ವಲ್ಪ ಹಣನ ಗುಂಜ ಪುಂಗು ಕೊಡು. ಭದ್ರಾ, ಈ ಯಾತನೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ವೋ? ನನ್ನ ಕೈಲಿ ಆಗ್ತಾ ಇಲ್ಲ. ಹೇಳಿ ತರ ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲು ನೀನೇ ನನ್ ಸಾಯಿಸು. ನೀನೇ ನನ್ ಸಾಯಿಸು. ಮಾಡ್ತಾ ಇದ್ಯಾ? ನೀನೇ ನನ್ ಸಾಯಿಸು. ಬಿಡೋ ನನ್ನ ಕೈನ, ನನ್ನ ಕೈ ಬಿಡೋ ತುಂಗ. ತುಂಗ
ಏನಾಗ್ತಿದೆ ನಿಂಗೆ? ಏನಾಗ್ತಾ ಇದೆಯೋ? ಯಾಕೆ ಹಿಂಗಾಗ್ತಾ ಇದೆಯೋ? ಏನಾಗ್ತಿದೆ ತುಂಗ ನಿಂಗೆ? ತುಂಗ ತುಂಗ ನನ್ ಬಿಟ್ಟು ಹೋಗ್ಬೇಡ, ನನ್ ಬಿಟ್ಟು ಹೋಗ್ಬೇಡ ತುಂಗ. ನನ್ ತಪ್ಪಲಿ ಮಾಡ್ಬೇಡ. ನನಗಿನ್ ಯಾರೋ ಇದ್ದಾರೆ, ನನಗಿನ್ ಯಾರೋ ಇದ್ದಾರೆ ತುಂಗ. ನನ್ ಬಿಟ್ಟು ಹೋಗ್ಬೇಡ ತುಂಗ, ನನ್ ಬಿಟ್ಟು ಹೋಗ್ಬೇಡ. ಹೋಗ ನನ್ನ ಮಕ್ಕಳನ್ನ ಮಟ್ಟ ಹಾಕಿ ನಮಗ್ ಸೇರ್ಬೇಕಾದ ದುಡ್ಡು ತಗೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಗುಂಜ, ಯಾರ ಮೊದಲು ತುಂಗನ ಶವ ನೋಡ್ಬೇಕು. ಎಲ್ಲಿಟ್ಟಿದ್ಯಾ? ಮನೆ ಮುಂದೆ ಊತಾಕ್ಬಿಟ್ಟೆ. ಊತಾಕ್ಬಿಟ್ಯಾ? ನಿಂಗೂ ಸಂಕಟ ಪಡೋಷ್ಟು ಒಳ್ಳೆ ಮನ್ಸಿದ್ಯಾ? ಯಾಕೆ? ನಾನ್ ನಿನ್ ಕಣ್ಣಿಗೆ ಮನುಷ್ಯತ್ವ ಇರೋ ಮನುಷ್ಯನ ತರ ಕಾಣ್ತಾ ಇಲ್ಲ ಅಲ್ವಾ? ತಗೋ ಈ ದುಡ್ಡನ್ನ, ನಿನಗೆ ಕೊಡೋಣ ಅಂತಂದೆ. ತಗೋ. ಒಂದು ಸಲ ಕಳ್ಳ ಅಂತ ಹಣೆ ಪಟ್ಟಿ ಹಚ್ಕೊಂಡ್ಮೇಲೆ ನಾವ್ ಏನ್ ಮಾಡಿದ್ರು ಅದ್ ನೋಡೋರ್ ಕಣ್ಣಿಗೆ ಕೆಟ್ಟದಾಗೆ ಕಾಣುತ್ತೆ. ನೀನ್ ತಿಳ್ಕೊಂಡಿರೋ ಸ್ಲೋಫರ್ ಅಲ್ಲ ನಾನು. ಇಲ್ಲ ಇಲ್ಲ, ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ನೀನು. ಅಲ್ಲಯ್ಯೋ, ಓಡೋದವನೇನೋ ಓಡೋದೆ. ಆ ಎಣನ್ ಯಾಕೆ ಇಲ್ಲೇ ಬಿಟ್ಟೋದೆ? ತಿರ್ಗಾ ಏನೋ ಬೇರೆ ಹೊಸ ನಾಟಕ ಶುರು ಮಾಡ್ದಂಗ್ ಕಾಣ್ತೈತೆ. ಯಾವ ಟೈಮ್ನಲ್ಲಿ ಗಂಟು ಬಿದ್ದು ಸೇರಿನೋ ನೀನು. ಸುಮ್ನೆ ಮಾತಾಡಿದ ತಲೆ ತಿಂತಿರ್ತೀಯೋ ಇಲ್ಲ ನಾನು ಹೇಳೋದು ಸ್ವಲ್ಪ ಕೇಳ್ತೀಯೋ? ಇನ್ನೂ ಹೇಳ್ತೀಯಾ? ಅಯ್ಯಯ್ಯೋ, ನನ್ಗೆ ಆಫೀಸಿಗೆ ಟೈಮ್ ಆಯ್ತು. ಈಗೇನು ನಿನ್ನ ತುಂಬಾ ಒಳ್ಳೆಯವನು ಅಂತ ಒಪ್ಕೋಬೇಕಲ್ವಾ? ದುಡ್ಡು ಕೊಟ್ಟಾಯ್ತಲ್ಲ, ನೀನ್ ತುಂಬಾ ಒಳ್ಳೆಯವನು. ನೀವ್ ಹೋಗು ಹೋಗು, ನೀ ಮೇಲ್ಗಡೆ ಹೋಗು. ಹೋಗು ಹೋಗು. ನೀನಾ? ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀನಿ. ಈ ಗೊಬ್ಬರದ ಮೊಟ್ಟೆ ನಿನ್ನೆ ನಮ್ಮನೇಲಿತ್ತು, ಇಲ್ಲಿಗೆ ಯಾಕೆ ಬಂತು? ಇದು ನಿಮ್ಮನೆದ? ಬನ್ನಿ ಸರ್, ಹೋಗಿ ಮರ ನೆಟ್ಬಿಡೋಣ. ಗೊಬ್ಬರ ಮೂಟೆನೂ ತಂದಿದ್ದೀವಿ. ಒಬ್ಬರಾಜ್ಗೆ. ಅಯ್ಯೋ ಕಳ್ಳನ್ ಮಕ್ಳ. ಕಳ್ರ ಯಾರು? ನಂಗೇನು ಗೊತ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ತಿಂಡಿನಾದ್ರೂ ತಿನ್ನಿ ಬನ್ನಿ. ಬೇಡ, ನಾನು ಆಮೇಲೆ ತಿಂತೀನಿ. ಯಾಕೆ? ಈಗ ತಿಂದ್ರೇನು? ಅದದು ಡಾಕ್ಟರ್ ಹೇಳಿದ್ದಾರೆ, ಬೆಳಿಗ್ಗೆ ತಿಂಡಿ ತಿನ್ಬಾರ್ದಂತೆ. ಆಫೀಸಿಗೆ ಕ್ಯಾರಿಯರ್ ತಗೊಂಡೋಗಿ ಮಧ್ಯಾಹ್ನ ತಿಂತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ ನಾನೇ ತಿಂಡಿ ತಿನ್ಸೋದು. ಬನ್ನಿ. ಬೇಡ. ಅಯ್ಯೋ ಬನ್ನಿ. ಬೇಡ ಬೇಡ, ನಂಗೆ ಬೇಡ, ನಂಗೆ ಬೇಡ. ಆಫೀಸ್ ಗೊತ್ತಾಯ್ತು. ಮದ್ವೆ ಆದ್ಮೇಲೆ ಸ್ವಲ್ಪ ಇರ್ಲಿ. ಏನು ನನ್ ತಂಗಿ ಬಂದ್ಮೇಲೆ ನಿಮ್ ಜ್ವರ ಎಲ್ಲ ಓಡೋದಾಗಿದ್ಯಲ್ಲ? ನಿಮ್ ತಂಗಿಗಿಂತ ನೀವೇ ಬೆಟ್ಟರು. ಬಜಾರಿ ಅವಳು ತಿನ್ನಲ್ಲ ಅಂದ್ರೆ ಬಿಡಲ್ಲ ಅಂತಾಳೆ. ನೀವ್ ಇವತ್ತು ಆಫೀಸ್ಗೆ ಹೋಗೋದೇನ್ ಬೇಡ, ರೆಸ್ಟ್ ತಗೊಳ್ಳಿ. ನನಗೆ ಇವತ್ತೊಂದು ತರ್ಲೆ ಕೇಸ್ ಇದೆ, ಅದನ್ನ ಅಟೆಂಡ್ ಮಾಡ್ಲೇಬೇಕು. ಮಧ್ಯಾಹ್ನ ಒಂದ್ ರೌಂಡ್ ಬಂದು ಹೋಗ್ತೀನಿ. ನಾನು ಆಫೀಸ್ಗೆ ಹೋಗ್ಲೇಬೇಕು. ಅದೆಲ್ಲ ಆಗಲ್ಲ, ನೀವ್ ಇವತ್ತು ಹೋಗ್ಕೂಡ್ದು ಅಂದೆ. ಆಫೀಸ್ ನಲ್ಲಿ ಇಂಪಾರ್ಟೆಂಟ್ ಕೆಲಸ ಐತೆ, ನಾನು ಹೋಗ್ಲೇಬೇಕು. ಹೇಳ್ದಷ್ಟು ಕೇಳ್ಬೇಕು. ಹೊರಗಡೆ ಎಲ್ಲೂ ಹೋಗ್ಕೂಡ್ದು. ರೆಸ್ಟ್ ತಗೊಳ್ಳಿ, ನಾನು ಆಮೇಲೆ ಬರ್ತೀನಿ. ಮತ್ತೆ ಬರ್ತಾಳಂತೆ, ಹೋಗು. ಬರ್ಲಿ ಬಿಡು, ಈಗೇನು ಎಣ ಇಲ್ವಲ್ಲ. ನನ್ ಮೇಲೆ ಯಾರು ಡೌಟ್ ಪಡಲ್ಲ. ಹೆಂಗಿದಿ ನೋಡು. ನೀನ್ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಿ? ನಮ್ಮ ಅಣ್ಣ ಅಂತ ಹೇಳು. ಅಯ್ಯಯ್ಯೋ, ಅವ್ರಿಗೆಲ್ಲ ಗೊತ್ತು. ನೀನ್ ಹೋಗು. ಸರಿ, ಅವಳು ಬಂದ್ರೆ ನಾನು ಮೇಲ್ಗಡೆ ಇರ್ತೀನಿ. ನೀನ್ ಸುಮ್ಮನೆ ತಲೆ ಕೆಡಿಸ್ಬೇಡ. ಮೊದ್ಲು ಆಫೀಸ್ಗೆ ಹೋಗ್ಬಾ, ಆಮೇಲೆ ಮಾತಾಡೋಣ. ಅಂತದೇನೈತೆ ಮಾತಾಡೋದು? ಈಗ್ಲೇ ಹೇಳು, ಹೋಗ್ಬಿಡು. ಅಂತದ್ದೇನಿಲ್ಲ, ನಿನ್ ಮದ್ವೆ ವಿಷಯ ಮಾತಾಡ್ಬೇಕು. ನನ್ ಮದ್ವೆನಾ? ನನ್ ಮದ್ವೆ ವಿಷಯ ನಿಂಗ್ಯಾಕೆ? ನೋಡು, ನೀನು ತಬ್ಲಿ, ನಾನು ತಬ್ಲಿ. ನೀನ್ ನನ್ನ ತಮ್ಮ ಇದ್ದಂಗೆ. ತಮ್ಮ ಅಂದ್ಮೇಲೆ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕಾದ್ದು ನನ್ ಕರ್ತವ್ಯ. ಯೋ, ಇದೇನಿದು ಪ್ಲೇಟ್ನೇ ಚೇಂಜ್ ಮಾಡ್ತಾ ಇದ್ಯಾ? ಕರ್ತವ್ಯ ಗಿರ್ತವ್ಯ ಅಂತ ಇದೇನಿದು ಹೊಸ ಸೆಂಟಿಮೆಂಟ್ ಸೀನು? ಹೇಳ್ದಷ್ಟು ಕೇಳ. ಮೊದ್ಲು ಆಫೀಸ್ಗೆ ಹೋಗ್ಬಾ, ಆಮೇಲೆ ಮಾತಾಡೋಣ. ಈ ದುಡ್ಡನ್ನ ತಗೊಂಡೋಗಿ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಸೇಫ್ ಆಗಿಟ್ಕೋ. ಆಫೀಸಿಗೆ ಟೈಮ್ ಆಯ್ತು. ಎಷ್ಟೊತ್ತೋ ನೀನ್ ರೆಡಿ ಆಗೋದು? ಇದು ಆಗೋಯ್ತು ಅಣ್ಣ. ಅಣ್ಣ, ನನ್ಗೊಂದು ಐಡಿಯಾ.
ಈ ಸುಣ್ಣದ ನೀರ್ ಹಾಕಿದ್ರೆ ಕೋಟೆ ನಟು ಕೆಂಪಗಾಗ್ತದಂತೆ. ಯಾವ್ದಕ್ಕೊಂದ್ಸಲ ಚೆಕ್ ಮಾಡ್ಬಿಡೋಣ ಅಲ್ವೇನಣ್ಣ, ಸೇಫ್ಟಿ ಸೈಡ್ಗೆ. ಹೋಗ ನಾಳೆ ಅಣ್ಣ ರೇಡಿಯೋ ಏನಾದ್ರೂ ಒಳಗಿಟ್ಟು ಬೀಗ ಹಾಕೊಂಡೋಗ್ಲಾ? ಎಲ್ಲಿ ಬಿಡ್ತೀಯ ನೀನು ಚಿಲ್ಲರೆ ಬುದ್ಧಿನ? ಆ ರೇಡಿಯೋ ಮಾಡಿದ್ರೆ 25 ರೂಪಾಯಿಗೂ ಬರಲ್ಲ. ಏ ಹಂಗಲ್ಲ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಯಾಕ್ ಬೇಕು? ಜಾಡ್ಸ್ ಒದ್ದಂದ್ರೆ ಹೋಗಿ ಆಫೀಸ್ ಹತ್ರ ಬಿಡ್ಬೇಕು. ಬೇಡ ಬಿಡಣ, ನಾನು ಸ್ಕೂಟ್ರಲ್ಲೇ ಹೋಯ್ತೀನಿ. ಹೊಡಿ ಹೊಡಿ ಲೈನ್ ಹೊಡಿ. ಓ ನೀನ್ ಇಲ್ಲೇ ಇದ್ದೀಯಣ್ಣ? ಸರಿ ಬಿಡೋಣ, ಯಾಕೋ ಟೆನ್ಷನ್ ಆಗಿಲ್ಲ.